ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, 94 ವರ್ಷಗಳು, 94ನೇ ವರ್ಷ ಆರಂಭ ಆಯಿತು, 93 ಮುಗಿದು ನಮ್ಮ HD ದೇವೇಗೌಡರಿಗೆ ಶುಭಾಶಯಗಳು. ಬಹಳ ದೀರ್ಘಾವಧಿ ಬದುಕಿದಂಥ ಈ ರಾಜಕೀಯ ಜೀವ ಸಾಕಷ್ಟು ಸಮಸ್ಯೆಗಳನ್ನು, ಸಾಕಷ್ಟು ರಾಜಕೀಯ ವೈರಿಗಳನ್ನು ಎದುರಿಸಿ ಅವರು ಇವತ್ತು ಟೀಕೆ ಮಾಡ್ಬೋದು. ಎಲ್ಲರೂ ಕುಟುಂಬ ರಾಜಕಾರಣ ಮಾಡಿದರು, ಹಾಗೆ ಹೀಗೆ ನಡೆಯುವಂಥದ್ದು ರಾಜಕೀಯದಲ್ಲಿ ಅಥವಾ ಇನ್ನುಳಿದ ವಿಷಯದಲ್ಲಿ. ಇವತ್ತಿನ ರಾಜಕೀಯ ಗಮನಿಸಿದಾಗ ಇವತ್ತು ಕುಟುಂಬ ರಾಜಕಾರಣ ಒಂದು ಭಾಗಪಾದ ಅನ್ನುವಂಥ ಪರಿಸ್ಥಿತಿ. ಯಾಕಂದ್ರೆ ನಮ್ಮ ಜೀನ್ಸ್ಗಳಲ್ಲೇ, ನಮ್ಮ ಇತಿಹಾಸದಲ್ಲೇ ರಾಜನಮಗ ರಾಜ ಆಗುವಂಥ ಪದ್ಧತಿ ನಮ್ಮಲ್ಲಿ ಹೊಸದಲ್ಲ. ಅವ್ನು ತೆಗಿಬೇಕಾದ್ರೆ ಮತ್ತು ಖಡ್ಗಗೋಪೆ ಮಾಡೋದು, ಯುದ್ಧ ಮಾಡೋದು, ಗೆಲ್ಲೋದು ಇದೆಲ್ಲ ನಡೆದು ನಾವು ನೋಡಿದ್ವಿ ಇತಿಹಾಸದಲ್ಲ. ಅವು ನಮ್ಮಲ್ಲಿ ಉಳಿದಿದ್ದಾವೆ, ಬೆಳೆದಿದ್ದಾವೆ. ನಾವು ರಿಯಲ್ ಆಗಿ ಪ್ರಜಾಪ್ರಭುತ್ವವಾದಿಗಳ ಅನ್ನುವಂಥ ಅನೇಕ ಸಲ ಪ್ರಶ್ನೆ ನಮಗೆ ಮೂಡಿದ್ದು ಉಂಟು. ಯಾಕಂದ್ರೆ ನಮ್ಮಲ್ಲಿ ಪ್ರಜಾಪ್ರಭುತ್ವ ಇಂಗ್ಲೆಂಡ್ ಅಥವಾ ಗ್ರೇಟ್ ಬ್ರಿಟನ್ನಿಂದ ಬಳುವಳಿಯಾಗಿ ಬಂದಂಥದ್ದು. ನಾವು ಹೋರಾಡಿ ಪಡೆದದ್ದಲ್ಲ. ಗಾಂಧೀಜಿಯವರನ್ನು, ಅಂಬೇಡ್ಕರ್ ಅವರನ್ನು ಇಂಥವ್ರನ್ನ ನೋಡಿಕೊಂಡು ಅವರ ಕಲಿಸಿದ ನೆಲೆಯಲ್ಲೇ, ಬ್ರಿಟಿಷರು ಕೊಟ್ಟಂಥ ಜ್ಞಾನದ ನೆಲೆಯಲ್ಲೇ ನಾವು ಇದಂಥವ್ರು ಪ್ರಜಾಪ್ರಭುತ್ವನ ಪಡೆದವರು. ಹೀಗಾಗಿ ನಮ್ಮ ಪ್ರಜಾಪ್ರಭುತ್ವ ಇಂಗ್ಲೆಂಡಿನ ಪ್ರಜಾಪ್ರಭುತ್ವದಾಗೆ ಅಲ್ಲಿದು ಹುಟ್ಟಿ ಬಂದಂಥದ್ದಲ್ಲ. ಹೀಗಾಗಿ ನಮ್ಮಲ್ಲಿ ಒಂದಿಷ್ಟು ಇವೆಲ್ಲ ಸಿಕ್ಕುಗಳಿರೋಣ. ಇವತ್ತು ನೋಡ್ರಿ, ದೇವೇಗೌಡರು ದೊಡ್ಡ ಪಕ್ಷದ ಇವತ್ತು ಈ ರಾಷ್ಟ್ರದ ಪ್ರಧಾನಿ ಆದವರು. ಅದು ಹೇಗಾದರೂ ಏನಂದ್ರೆ ಇಲ್ಲಿ ಮುಖ್ಯ ಅಲ್ಲ, ಪ್ರಧಾನಿ ಆಗಿದ್ದೇನು ಸುಳ್ಳಲ್ಲ. ಅಂಥ ಒಬ್ಬ ವ್ಯಕ್ತಿಗೆ ಇವತ್ತೊಂದು ಕುಟುಂಬನ ಉಳಿಸ್ಕೊಳ್ಳುವಂಥ, ಕುಟುಂಬದ ನೆಲೆಗಟ್ಟಲ್ಲಿ JDS ಮಾಡಿದಂಥ ಒಂದು ಅಪಕೀರ್ತಿನೂ ಅವ್ರಿಗೆ ಬರ್ತದೆ. ಯಾಕಂದ್ರೆ ಇದು ಯಾಕೆ ಮಾಡಿದ್ರು, ಏನು ಮಾಡಿದ್ರು ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಅದೊಂದು ಆರೋಪ ಇದ್ದೇವರು ಅವ್ರ ಮೇಲೆ. ಅಂಥ ಒಬ್ಬ ಇವತ್ತು ದೇವೇಗೌಡರು ಜಾತ್ಯತೀತ ಅಂತ ಹೆಸರು ಹೇಳ್ಕೊಂಡು ಬಂದಂಥವರು. ಆದರೆ ಇವತ್ತು ನಾವು ಹಿಂದುತ್ವ ನೆಲೆಗಟ್ಟಿನಲ್ಲೇ ಬುಲ್ಡೋಜರ್ ಇವೆಲ್ಲ ನೋಡ್ತಾ ಇದ್ದೀವಿ. BJPಯೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅವರಿಗೆ ಇವತ್ತಿನ ಅನಿವಾರ್ಯ. ಯಾಕಂದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವರ ಪಕ್ಷದಲ್ಲಿ, ಅವ್ರ ಪಕ್ಷದಿಂದ ಬೆಳೆದು ಬಂದಂತಹ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೋಗಿ ಕಾಂಗ್ರೆಸ್ಸನ್ನು ಹಿಡ್ಕೊಂಡಿದ್ದರಿಂದಾಗಿಯೋ ಮತ್ತೇನೋ ಕಾರಣಕ್ಕಾಗಿಯೋ DK ಶಿವಕುಮಾರ್ ಅಂತ ಒಬ್ಬ ಒಕ್ಕಲಿಗ ನಾಯಕರು ಬೆಳೆದಿದ್ದರಿಂದಾಗಿಯೋ ಅನಿವಾರ್ಯವಾಗಿ ಅವರು ಹೋಗಿರ್ಬೋದು, ಇಲ್ಲಂತಲ್ಲ, ಅನಿವಾರ್ಯತೆ. ಕೊನೆಗೆ ತಮ್ಮ ಪಕ್ಷ, ತಮ್ಮ ಕುಟುಂಬ ಉಳಿವಾಗಿಯೂ ಇರ್ಬೋದು. ಅದು ನಾವು ಇವತ್ತು ಕಣ್ಣಿ ಕಾಣುತ್ತಿರೋ ಸತ್ಯಗಳನ್ನು ಹೇಳಲೇಬೇಕಾಗ್ತದೆ. ಆ ನೆಲೆಯಲ್ಲೇ ನಾವು ಅವರ ಇವತ್ತಿನ ರಾಜಕಾರಣ ನೋಡಬೇಕಾಗಿದೆ. ಯಾಕಂತಂದ್ರೆ ಒಂದು ಕಾಲಕ್ಕೆ ಇದೇ ದೇವೇಗೌಡರು ಜಾತಿವಾದಿಗಳಪ್ಪ, ಇವರು BJPಗರು, ಕೋಮುವಾದಿಗಳು ಅಂತ ಸಾಕಷ್ಟು ಮಾತಾಡಿದವರು. ಅದೇ ರೀತಿ ಕುಮಾರಸ್ವಾಮಿಗಳು ಸಹ ಸಾಕಷ್ಟು ಟೀಕೆ ಮಾಡಿದಂಥವ್ರು. ಇವತ್ತು ನೋಡೋರು ಒಂದು ಸ್ಟೇಟ್ಮೆಂಟ್ ಬರ್ತದೆ. ಅದೇನಪ್ಪ ಅಂದ್ರೆ